ನಮ್ಮ ರೈತ ಬಾಂಧವರೇ, ನನ್ನ ಹೆಸರು BM ಸುಭಾಷು ಅಂತ, ಚಂದ್ರಾಯಪಟ್ಟಣ ತಾಲೂಕು ದಣಿನ ಹೋಬಳಿ ಬರಗು ಗ್ರಾಮ. ನಾವು ಕುರಿ ಫಾರಮ್ಮು ಮುಂಚೆ ಮೇಕೆ ಮಾಡ್ತಿದ್ದೆ. ಅದು ಜಮ್ನಾಪುರಿ ಹಂಸ ಅಂತ ಬ್ರೀಡಿಗೆ ಹೋಗ್ತಿತ್ತು. ಆಮೇಲೆ ಯಾಕೋ ಒಂದು ಸ್ವಲ್ಪ ರಿಸ್ಕ್ ಆಯಿತು ಮೇಕೆದು. ಆಮೇಲೆ ಕುರಿಗೆ ಹೊರಟೆ. ನಮ್ಮ ಇಂಡಿಯಾಕ್ಕೆ ಸೃಷ್ಟಿ ಮಾಡಿದವರು ರವಿ ಪ್ರಸಾದ್ ಅಂತ, ಡಾರ್ಫರನ್ನು ಸೌತ್ ಆಫ್ರಿಕನ್ ತಂದು ಅದೇನೋ ಭ್ರೂಣ ಏನೋ ತಂದು ಮಾಡಿದರು. ಆಮೇಲೆ ಕುರಿ ಫಾರಮಿಗೆ ಬಂದೆ. ಮುಂಚೆ ಎಲ್ಲ ಕಾಫಿ ವೆನಿಲಾ ಇಂಥದ್ದೆಲ್ಲ ಮಾಡ್ತಿದ್ದೆ. ಯಾಕೋ ಸರಿಯಾಗಲಿಲ್ಲ, ಮಳೆಗಾಲ ನೀರಿಂದು ಪ್ರಾಬ್ಲಮ್ ಆಯಿತು. ಅದನ್ನು ಈಗ ಕುರಿ ಫಾರಮ್ ಮಾಡೀನಿ. ಈಗೆಲ್ಲ ಡಾರ್ಫರ್ ಮಾಡ್ತಾಯಿದ್ದೀನಿ. ಡಾರ್ಫರು ಒಳ್ಳೆ ಲಾಭದಾಯಕ ಇದೆ, ಅದನ್ನು ಎಲ್ಲರೂ ಮಾಡ್ಬೋದು, ಚೆನ್ನಾಗಿದೆ. ಈಗ ಶೆಡ್ಡು ಎಲ್ಲ ಆಲ್ಟರ್ನೇಟ್ ಮಾಡಿದ್ದೀನಿ. ಶೆಡ್ಡಿಗೆ ಹೆಚ್ಚು ಕಮ್ಮಿ 15 ಲಕ್ಷ ಆಯಿತು. ಎಲ್ಲ ಮಾಡ್ತಾಯಿದ್ದೀನಿ, ಒಳ್ಳೆ ಲಾಭ ಬರ್ತಾಯಿದೆ. ಈ ವರ್ಷಕ್ಕೊಂದು 10 ಲಕ್ಷ ಬರ್ತಾಯಿದೆ. ಒಂದು 50 ಮರಿ ಹಾಕೋದಿದೆ ಕುರಿ. ಮೊದಲು ರಾಂಬುಲೆಟಿಂದ ಸೃಷ್ಟಿ ಮಾಡಿ ಈಗ F1, F2, F3 ಈ ಒರಿಜಿನಲ್ ಡಾರ್ಫರ್ ಇದೆಯಲ್ಲ ಇಲ್ಲಿ ನೋಡಿ. ಅಲ್ಲೊಂದಿದೆ, ಅಲ್ಲೊಂದಿದೆ, ಆ ಕಡೆ ಒಂದಿದೆ, ಇಲ್ಲೊಂದಿದೆ. ಒಂದು 10 ಒರಿಜಿನಲ್ ಡಾರ್ಫರ್ ಇದೆ ಈಗ. ಅದರಲ್ಲಿ ಮೊದಲು F1 ಬರುತ್ತೆ. ರಾಂಬುಲೆಟೇ ಬೇಕು, ಡಾರ್ಫರ್ ಸೃಷ್ಟಿ ಮಾಡ್ಬೇಕು ಅಂದ್ರೆ ರಾಂಬುಲೆಟೇ ಬೇಕು. ಅದು ಬಿಟ್ಟರೆ ಬೇರೆ ಯಾವುದಿಲ್ಲ. ಬೇರೆ ಕುರಿಗೆಲ್ಲ ಹಾಕ್ಯಂಡ್ರೆ ಮಟನ್ ಬ್ರೋತ್ ಬರುತ್ತೆ. ಈ ನಾಟಿ ಕುರಿ, ಆಮೇಲೆ ಈ ಕೆಂದುಗುರಿ, ಬೇರೆ ಬೇರೆ ಜಾತಿದೆಲ್ಲ ಇದೆಯಲ್ಲ, ಅದಕ್ಕೆ ಹಾಕಿದ್ರೆ ಮಟನ್ನು ಬ್ರೋತ್ ಬರುತ್ತೆ. ಈ ನಾಟಿ ಕುರಿ ಒಂದು 25 kg ಬರುತ್ತೆ. ಅದಕ್ಕೆ ಈ ಡಾರ್ಫರ್ ಕ್ರಾಸ್ ಹಾಕ್ಯಂಡ್ರೆ ಅದ್ರಲ್ಲಿ ಹುಟ್ಟ ಅಂಥದ್ದು 40 ರಿಂದ 50 kg ಬರುತ್ತೆ. ಕೆಂದೆಳಗಂಗೆ ಹಾಕಿದ್ರೆ 60 kg ಬರುತ್ತೆ. ಅದು ಕೆಂದಲ್ಗೂ ಚೆನ್ನಾಗಿ ಬರುತ್ತೆ. ಇನ್ನು ಬನ್ನೂರು ಯಾವುದೇ ಕುರಿಗೆ ಹಾಕಿಲಿ ಒಳ್ಳೆ ಬ್ರೋತ್ ಬರುತ್ತೆ, ಇಳುವರಿ ಬರುತ್ತೆ ಮಟನ್. ಅದೇ ಆದರೆ ಆಗಲ್ಲ. ಯಾರೇ ರೈತ ಮಾಡ್ಬೇಕು ಅಂದ್ರೆ ಕ್ರಾಸ್ ಬ್ರೀಡೇ ಮಾಡಬೇಕು. ಕ್ರಾಸ್ ಬ್ರೀಡ್ ಮಾಡಿದರೆ ರೈತನ ಲಾಭದಾಯಕ. ಆ ಜಾತಿನೇ ಮಾಡಿದ್ರೆ ಏನು ಲಾಭದಾಯಕ ಇಲ್ಲ. 90 ಇರ್ಬೋದು. ಈಗ 80 ಸೇಲ್ ಆಗ್ತಾ ಇರುತ್ತೆ. 80 ಅಂತ ತಿಳ್ಕೊಳ್ಳಿ, 100 ಕುರಿ ಅಂತ ತಿಳ್ಕೊಳ್ಳಿ. ಆ 100 ಕುರಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಿಮಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ? ಇನ್ವೆಸ್ಟ್ಮೆಂಟು ಮೊದಲು ಒಂದು 20 ಲಕ್ಷ ಹಾಕಿದ್ದೆ. ಒಂದು 20 ಲಕ್ಷ ಡಾರ್ಫರು ಎಲ್ಲ ಮಾಡೋಕ್ಕೆ 20 ಲಕ್ಷ. ಒಂದು 20 ಲಕ್ಷ ಕುರಿಗೆ ಮತ್ತು ಶೆಡ್ಡಿಗೆ 15 ಲಕ್ಷ ಆಗುತ್ತೆ. 100 ಕುರಿಗೆ 100 ಕುರಿಗೆ 20 ಲಕ್ಷ ಕುರಿಗೆ ಆಗುತ್ತೆ. ಈ ಶೆಡ್ಡಲ್ಲಿ ಹೆಚ್ಚು ಕಮ್ಮಿ 120 ಕುರಿ ಸಾಕ್ಬೋದು. 120, 50, 54, 34 ಏನೈತೆ. 100 ಕುರಿ 120 ಕುರಿ ಮೇಯಿಸ್ಬೋದು ಇದನ್ನು. ಈ 120 ಕುರಿಗೆ ನಿಮಗೆ ಎಷ್ಟು ಖರ್ಚಾಗುತ್ತೆ? ಕುರಿ ಶೆಡ್ಡಿಗೆ 15 ಲಕ್ಷ ಆಯಿತು. ಕುರಿಗೆ ಎಷ್ಟಾಗ್ಬೋದು? 120 ಕುರಿ ಆದರೆ ಎಷ್ಟಾಗುತ್ತೆ? 120 ಕುರಿ ತಂದಿತ್ತು ಮುಂಚೆ. ಎಷ್ಟಾಗ್ಬೋದು 120 ಕುರಿ ತಂದು? 120 ಕುರಿಗೆ ಸರ್ ಕುರಿ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಆಂಬುಲೆಟ್ ತತ್ತೀನಿ ಅಂದರೆ ಒಂದು 30,000 40,000 ಸಿಗುತ್ತೆ. F1 ಡಾರ್ಫರ್ ಕ್ರಾಸ್ ತತ್ತೀನಿ ಅಂದರೆ ಒಂದು 25,000 ರೂಪಾಯಿ ಆಗುತ್ತೆ. 25,000 ರೂಪಾಯಿ 100 ಕುರಿಗೆ ಎಷ್ಟಾಯಿತು? 25,000ಗೆ 2.5 ಲಕ್ಷ ಆಯಿತು. F2 ತತ್ತೀನಿ ಅಂದರೆ ಡಬಲ್ ಆಗುತ್ತೆ. F3 ತತ್ತೀನಿ ಅಂದರೆ ಅದು ಡಬಲ್ ಆಗುತ್ತೆ. ಒರಿಜಿನಲ್ ಡಾರ್ಫರ್ ತತ್ತೀನಿ ಅಂದರೆ ಭಾರಿ ಕೋಟಿಗಟ್ಟಲೆ ಬೇಕು. ಅದನ್ನ ಏನು ಮಾಡಬೇಕು, ನಮ್ಮ ರೈತ ಚಿಕ್ಕದಾಗಿ ಮಾಡ್ಕೊಂಡು ಹೋಗ್ಬೇಕು. ಈಗ ಸಾಮಾನ್ಯ ರೈತ ಈಗ ನನ್ನಂತನೂ ಒಂದು 50 ಕುರಿ ತಂದಿಡ್ಬೋದು. ಇನ್ನೊಬ್ಬರು ಒಂದು 20 ಕುರಿ ತಗೊಂಡು ಅದಕ್ಕೊಂದು ಡಾರ್ಫರ್ ಹಾಕೊಂಡು ಸೃಷ್ಟಿ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಮುಂದೆ ಸ್ವಲ್ಪ ಕಷ್ಟ ಇದೆ. ನಾನು ಇರೋ ಫ್ರಾಂಕಾಗಿ ಹೇಳ್ಬಿಟ್ಟು ನಮ್ಮ ರೈತರಿಗೆ, ಈ ಡಾರ್ಫರ್ದು ಬಿತ್ತನೆದು ಎಲ್ಲ ಕಡೆನೂ ಆಗ್ತಿದೆ. ಮಾರ್ಕೆಟ್ ಡೌನ್ ಆಗ್ಬೋದು. ಈ ಥರ ಶೆಡ್ ಮಾಡಿ ಎಲ್ಲ ಒಳ್ಳೆ ಬ್ರೀಡ್ ತಂದು ನಿಲ್ಲಿಸಿದ್ರೆ ಸುಮಾರು ದುಡ್ಡಾಗುತ್ತೆ. ಸಣ್ಣದಲ್ಲಿ ಮಾಡ್ಕೊಂಡು ಹೋಗ್ಬೇಕು ಅಂದರೆ ಒಂದು 10 ಲಕ್ಷ 20 ಲಕ್ಷದಲ್ಲಿ ಮಾಡ್ಕೋ. ಎಲ್ಲರೂ ಹಂಗೆ ಮಾಡೋಕ್ಕಾಗಲ್ಲ ರೈತರು ಪಾಪ. ಅದು ಈಗ ನಂದು ಹೆಚ್ಚು ಕಮ್ಮಿ 15 ಲಕ್ಷ ರೂಪಾಯಿ ಶೆಡ್ಗೆ ಐತೆ. ಕುರಿಗೆ ಮೊದಲೊಂದು 10 ಲಕ್ಷನೇ ಹಾಕಿದ್ದೆ. ಆ ಡಾರ್ಫರ್ ತಂದದ್ದು ಎಲ್ಲ ಲೆಕ್ಕ ಹಾಕಿದ್ರೆ ಜಾಸ್ತಿ ಆಗುತ್ತೆ. ಅದು ಕುರಿಗೆ ಹೆಚ್ಚು ಕಮ್ಮಿ ಒಂದು 20 ಲಕ್ಷ ಹಾಕಿದ್ವಿ. 80 ಕುರಿಗೆ 20 ಲಕ್ಷ. 80 ಕುರಿಗೆ ಒಂದು 20 ಲಕ್ಷ ಹಾಕಿದ್ವಿ. ಈಗ 120 ಕುರಿ ಅಂತ ಇಡ್ಸೋಂಥ ಶೆಡ್ಡಿಗೆ ನೀವು 15 ಲಕ್ಷ ಖರ್ಚು ಮಾಡಿದ್ದೀರಿ. 15 ಲಕ್ಷ ಖರ್ಚು ಮಾಡಿದ್ವಿ. ಈ ಶೆಡ್ಡಿನ ಅಳತೆ ಎಷ್ಟಿದೆ? 15 ಶೆಡ್ಡಿನ ಅಳತೆ 34, 52 ಏನೋ ಇದೆ. 34, 52 15 ಲಕ್ಷ ಖರ್ಚಾಯ್ತು. ಅದ್ರಲ್ಲಿ 120 ಕುರಿ ಮೇಯಿಸ್ಬೋದು ಏಕಲ್ಲಲ್ಲಿ. ನಂದು 2 ಗೊಂತಿದೆ. ಹಸಿ ಮೇಗೆ ಒಂದು ಒಣ ಮೇವು. ಏನು ಮಾಡ್ಬೇಕು ಅಂದರೆ 2 ಗೊಂತನೇ ಮಾಡಬೇಕು. 2 ಗೊಂತು ಮಾಡಿದ್ರೆ ಏನು ಉಪಯೋಗ ಅಂದರೆ, ಒಂದಕ್ಕೆ ಒಣಮೇವು ಹಾಕಿರ್ತೀವಿ, ಇನ್ನೊಂದು ಕಸಿ ಮೇವು ಹಾಕಿರ್ತೀವಿ. 2 ಗೊಂತು ಅಂದರೆ ಒಂದು ಬಾಕ್ಸಲ್ಲೇ 2 ಗೊಂತು. ಒಂದು ಬಾಕ್ಸಲ್ಲಿ 2 ಗೊಂತು ಇರಬೇಕು. ಆ ಕಡೆ ಒಂದು ಈ ಕಡೆ ಒಂದು 2 ಗೊಂತಿದ್ರೆ ಒಂದು ಹಸಿ ಮೇವು ತಿಂದಿರಲ್ಲ. ಅದು ಮತ್ತೆ ಇನ್ನೊಂದು ಮೇವು ಹಾಕೋಕ್ಕೆ ಅದು ತೆಗಿಬೇಕಾಗಿದೆ. ಅದರಲ್ಲಿ 2 ಗೊಂತು ಇದ್ಬಿಟ್ರೆ 2 ಕಡೆಗೂ 2 ಥರದ ಮೇವು ಹಾಕ್ಬಿಟ್ರೆ ಅದು ತಿನ್ಕೊಂಡು ಇದ್ಬಿಡುತ್ತೆ. ಅದರಿಂದ ನಮ್ಮ ರೈತರು ಗಮನದಲ್ಲಿ ಇಟ್ಕೊಂಡು ಮಾಡಬೇಕು. ಕೆಲವರು ಒಂದೇ ಗೊಂತು ಮಾಡಿರ್ತಾರೆ, ಅದರಲ್ಲೇ ಹಸಿ ಮೇವು ತಿಂದಿಲ್ಲ ಅಂತ ಹಾಕೋದು, ಮತ್ತೆ ಒಣಮೇವು ತೆಗೆಯೋದು ಎಲ್ಲ ರಿಸ್ಕ್ ಕೆಲಸ ಆಗುತ್ತೆ. ಈಗ ಅನುಕೂಲ ಹೆಂಗಿದೆ ಹಂಗೆ ಮಾಡ್ಕೋಬೋದು.
ಪೈಪರಲ್ಲಿ ಮಾಡ್ಬೋದು, ಕಬ್ಬಿಣದಲ್ಲಿ ಮಾಡ್ಬೋದು, ಮ್ಯಾಟಲ್ಲಿ ಮಾಡ್ಬೋದು. ಅವ್ರವ್ರಿಗೆ ತಕ್ಕನಾಗಿ ಹೆಂಗ್ ಅನುಕೂಲ ಇದೆ ಆ ಥರ ಮಾಡ್ಕೊಂಡು ಹೋದ್ರೆ ಒಳ್ಳೇದು ರೈತ. ನಿಮ್ಮ ಅನಿಸಿಕೆ ಯಾವ್ದು ಬೆಟರ್ ಅಂತ? ಸರ್ ನಮ್ಮ ಅನಿಸಿಕೆ ನಾನು ಎಲ್ಲ ರೀತಿಯಲ್ಲೂ ಪ್ರಯೋಗ ಮಾಡಿದ್ವಿ. ಮುಂಚೆ ಇಲ್ಲಿ ಸಣ್ಣಗೆ ಮಾಡಿದ್ದೆ, ಕೋಳಿ ಸಾಕಕ್ಕೆ ಅಂತ ಮಾಡಿದ್ದೆ, ನಾಟಿ ಕೋಳಿ. ಅದೇನೋ ಸಕ್ಸಸ್ ಅಲ್ಲ. ಆಮೇಲೆ ಅದಕ್ಕೆ ನೆಲಕ್ಕೆ ಬಿಟ್ಕೊಂಡು ಮಾಡಿದೆ, ಅದು ಮಾಡೋಕ್ಕಾಗಲಿಲ್ಲ. ಆಮೇಲೆ ಅಟ್ನೆ ಮಾಡಿದೆ, ಅಟ್ನೆ ಮಾಡಿ ಕೆಳಗಡೆ ಕಸ ಗುಡ್ಸೋಕ್ಕೆ ಆಗಲಿಲ್ಲ. ಅದು ವರ್ಷಕ್ಕೊಂದ್ಸರಿ 6 ತಿಂಗಳಿಗೊಂದ್ಸರಿ ತೆಗಿಯೋದಕ್ಕೆ ಸರಿಯಾಗುತ್ತೆ. ನಂದು ಮಾತ್ರ ಹೇಳ್ತಾ ಇದ್ದೀನಿ, ನಾನೀಗೆಲ್ಲ ಕಾಂಕ್ರೀಟ್ ಹಾಕಿಬಿಟ್ಟಿದ್ದೀನಿ ಕೆಳಗಡೆಗೆ. ಈಗ ಅದೇನು ಎಷ್ಟಾಗಲೇ ಇದೆ ಅಷ್ಟಾಗಲೂ ಕಾಂಕ್ರೀಟ್ ಹಾಕಿದ್ದೀನಿ. ಈಜೆ ಕಸ ತಗೋಬೋದು. ನಂದೆಲ್ಲ ಡೈಲಿ ತೆಗೆದು ತೋಟಕ್ಕೆ ಹಾಕ್ಕೊಂಬಿಡ್ತೀನಿ, ಅಲ್ಲಿ ಸ್ಟಾರ್ಟ್ ಮಾಡಲ್ಲ. ಅವ್ರವ್ರ ಅನುಕೂಲ ತಕ್ಕಂತೆ ಮಾಡ್ಕೋಬಹುದು. ಈಗ ಕೆಲವರು 8 ಅಡಿ ಮಾಡ್ತಾರೆ, ಒಬ್ರು 9 ಅಡಿ ಮಾಡ್ತಾರೆ, ಅವರು 6 ತಿಂಗಳಿಗೆ ಒಂದ್ಸರಿ ಗೊಬ್ಬರ ತೆಗಿತಾರೆ. ಅದು ಅವ್ರವ್ರ ಅನುಕೂಲ ತಕ್ಕನಾಗಿ ಮಾಡ್ಕೊಂಡು ಹೋದ್ರೆ ಅನುಕೂಲ. ನಾವ್ ಹೇಳಿದ್ರೆ ಸರಿ ಅಂತ ಹೇಳಂಗಿಲ್ಲ, ಅವ್ರವ್ರ ಅನುಕೂಲವಾಗಿ ಮಾಡ್ಕೊಂಡು ಹೋಗ್ಬೇಕು. ಸರಿ. ನೀವು ಈ ಶರ್ಟ್ ಅಲ್ಲಿ ಗೊಬ್ಬರ ಎಲ್ಲ ಕೆಳಗ್ ಬೀಳುತ್ತಲ್ಲ, ಅದನ್ನ ಎಷ್ಟು ದಿನಕ್ಕೆ ಒಂದ್ಸಲಿ ನಾನು ಡೈಲಿ ತೆಗಿತೀನಿ. ಡೈಲಿ ತೆಗಿತೀರಾ? ಡೈಲಿ ತೆಗೆದು ಒಂದು 6 ಮಂಕ್ರಿ 7 ಮಂಕ್ರಿ ಆಗುತ್ತೆ. ಡೈಲಿ ತೆಗೆದು ತೋಟಕ್ಕೆ ಹಾಕಿಬಿಡ್ತೀನಿ. ನನ್ನ ಲೇಬರ್ ಎಲ್ಲ ನೋ ಲೇಬರ್, ನಾನು ಒಬ್ಬನೇ ಕೆಲಸ ಮಾಡೋದಿಲ್ಲ. ಈಗ 80 ಕುರಿ ಐತೆ, ಎಲ್ಲ ನಂದೇ. ಸುರ್ಗಿ ಮರ ಕುಯ್ಸ್ಕೊಂಡು ಮಾಡ್ಬೋದು, ಇಲ್ಲ ಈ ಸುರ್ಗಿ ಮರ ಕುಯ್ಸ್ಕೊಂಡು ಮಾಡ್ಬೋದು. ವುಡ್ಡಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ನಮ್ಮ ರೈತರು ಮಾಡೋರು ಇದ್ದಾರೆ. ಅದ್ರ ಮೇಲೆ ಸೋಗೆ ಬಿಟ್ಕೊಂಡು ಸೋರ್ದಂಗೆ ಮತ್ತೇನೋ ಒಂದು ಟಾಪಲ್ಲಿ ಬಿಟ್ಕೊಂಡು ಸಣ್ಣದಂತಾಗೆ ಹೋಗಿ ನಂದೆಲ್ಲ ಸಣ್ಣದನ್ನೆಲ್ಲ ಬಂದದ್ದು. ಮುಂಚೆ ಇಲ್ಲಿ ಕೋಳಿ ಸಾಕಕ್ಕೆ ಮಾಡಿದ್ದೆ, ನಾಟಿ ಕೋಳಿಯ. ಅದೆಲ್ಲ ಸುತ್ತ ಎಲ್ಲ ದಬ್ಬ ಹೊಡ್ಕೊಂಡು ಕೋಳಿ ಯಾಕೆ ಸರಿಯಾಗಲ್ಲ ಅಂತ ಅದಕ್ಕೆ ಮತ್ತೆ ಅಟ್ನೆ ಮಾಡ್ಕೊಂಡು ನಂದೇ ತೋಟದಲ್ಲಿ ಅಡಿಕೆ ಮರ ಒಣಗೋಯ್ತು. ಅದನ್ನು ಮಾಡ್ಕೊಂಡು ಆಡ್ಸಾಕೆ ಮುಂಚೆ. ಆಮೇಲೆ ಅದು ಸರಿಯಾಗಲ್ಲ ಅಂತ ಈಗ ಈ ಶೆಡ್ ಮಾಡಿದೆ ಮುಂಚೆ ದೊಡ್ಡದ. ಇದರಲ್ಲಿ 100 ಆಡಿತ್ತು, ಜಮ್ನಾಪುರಿ ಹಂಸ ಅಂತ. ಅದು ಬ್ರೀಡ್ಗೆ ಹೋಗ್ತಿದ್ದು ನಮ್ದು. ಆಮೇಲೆ ಡಾರ್ಫರ್ ತಂದ್ಮೇಲೆ ದಬ್ಬೆ ಎಲ್ಲ ತೆಗೆದ್ಬಿಟ್ಟು ಈಗ ಕಬ್ಬಿಣದಲ್ಲಿ ಮಾಡಿ ಮ್ಯಾಟ್ ಹಾಕೊಂಡು ಮಾಡ್ತಾ ಇದ್ವಿ. ಮ್ಯಾಟ್ ಇಲ್ಲದೆ ಮಾಡೋಕ್ಕೆ ಆಗಲ್ಲ ಸರ್, ಯಾವುದೇ ಕಾಣಲ್ಲ. ಯಾರೇ ಏನು ಹೇಳಿ, ಈಗ ಮುಂಚೆ ಎಲ್ಲ ನನ್ನ ಹತ್ರ ಬಂದು ನೋಡ್ಕೊಂಡೋಗಿ ಎಲ್ಲ ಸಾಕ್ತಿದ್ರು, ಮಾಡೋಕ್ಕಾಗಲಿಲ್ಲ. ಮ್ಯಾಟು ಅಟ್ನೆ ಇಲ್ದಲೆ ಕುರಿನೇ ಸಾಕಾಣಿಕೆ ಮಾಡೋಕ್ಕಾಗಲ್ಲ. ಅದೇನಾಗುತ್ತೆ, ಕುರಿ ಸಾಕಾಣಿಕೆ ಮಾಡೋದು ಮ್ಯಾಟ್ ಇಲ್ದಲೆ ಅಂದರೆ ಎಲ್ಲ ಬಿಟ್ಕೊಂಡೋಗಿ ಮೇಯಿಸಿ ಇನ್ನೊಂದು ಕಡೆ ಬಂದು ಕೂಡೋದಾದರೆ ಮಾಡ್ಬೋದು. 24 ಗಂಟೆ ಕುರಿ ನಿಲ್ಲೋದ್ರಿಂದ ಅಟ್ನೆ ಇಲ್ಲದೆ ಕುರಿ ಸಾಕೋಕ್ಕಾಗಲ್ಲ. ಅದರಲ್ಲೂ ಒಂದು ನೈಟ್ ಕೂಡಿದ್ರೆ ಸಾಕು, ಗಲೀಜಾಗೋಗುತ್ತೆ ಕುರಿ. ಮತ್ತೆ ಇನ್ನೊಂದು ಸಲ ಕೂಡ್ಬೇಕು, ಅದಾಗಲ್ಲ ಬಿಡಿ ಸರ್. ಇನ್ನು ಮಾಡ್ತಿದ್ರು ಕುರಿ ಎಲ್ಲ ಗೊಜ್ಜೆದ್ದು ಎಲ್ಲ ಇದಾಗಿ ಹೋಗ್ತಿದ್ದು. ಈಗ ಅಟ್ನಿಲ್ದೆ ಫಾರಮ್ನೇ ನಡೆಸೋಕ್ಕಾಗಲ್ಲ ನನ್ನ ಪ್ರಕಾರ. ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ. ಕೆಳಗಡೆ ಕೋಳಿ ಸಾಕ್ಬೋದಿತ್ತ? ಅದೆಲ್ಲ ನನಗೇನು ಇಷ್ಟ ಇಲ್ಲಪ್ಪ. ಅದು ಹೆಂಗೆ ಅದ್ರಲ್ಲಿ ಏನು ತಿನ್ನುತ್ತೆ ಕೋಳಿ? ಅಲ್ಲಿ ಮೇವು ಹಾಕ್ಬೇಕಾ? ಅದು ಮಾಡೋದು ಬೇರೆ ಸಪ್ರೇಟ್ ಮಾಡೋದು ಏನಾಯ್ತು ಕೋಳಿಗೆ? ಅಲ್ಲಿ ಏನು ಸಿಗಲ್ಲ ರೀ. ಅದು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲಪ್ಪ. ನಾನು ಅಲ್ಲ 5 ವರ್ಷ ಮೇಲಾಯಿತು ಮ್ಯಾಟ್ ಹಾಕಿ. ಅದು ಸರಿಯಾದ ಕ್ವಾಲಿಟಿ ಸಿಗಲ್ಲ. ಈಗ ಒಳ್ಳೊಳ್ಳೆ ಕ್ವಾಲಿಟಿ ಸಿಗ್ತದೆ ಮ್ಯಾಟು. ಮ್ಯಾಟಲ್ಲಿ ಏನು ಜಾರಲ್ಲ. ಈಗ ಟಗರ್ ಐತಲ್ಲ, ಅದು 3 ವರ್ಷ ಆಯ್ತು ಕೆಳಗೆ ಇಳಿಸಿಲ್ಲ. 200 kg ಮೇಲೆ ಐತೆ. ಅದ ತಿರ್ಗಾಡ್ಬಾರ್ದು ಅಂತ ಮಣ್ಣಲ್ಲಿ ಇರ್ಲೇಬೇಕು ಕುರಿ. ಇನ್ನು ಬಾಕಿದೆಲ್ಲ ಬಿಡ್ತೀನಿ, ಮೇಲೆ ಇರಬೇಕು ಕುರಿ ಅನ್ನಿಸ್ತದೆ ನನ್ನ ಪ್ರಕಾರ. ಇದು ಮಣ್ಣಲ್ಲಿ ಬೆಟರ್ ಅನ್ಸುತ್ತಾ ಈ ತರ ಮ್ಯಾಟ್? ಇಲ್ಲ ಇದು ಮ್ಯಾಟೇ ಫೈನ್. ಎಲ್ಲ ಊದು ಎಲ್ಲವ ಕಾಲು ಕೊಳೆಯೋದು, ಇನ್ನೊಂದು ಚಿಕ್ಕ ಹತ್ತೋದು. ಕೆಳಗಡೆ ಕುರಿ ಇದ್ರೆ ಚಿಕ್ಕ ಬೇಗ ಹತ್ಬಿಡುತ್ತೆ ಯಾವ್ದಾದ್ರು ಅಷ್ಟೇ. ಮೇಲಿದ್ರೆ ಅಷ್ಟೆಲ್ಲ ಆಗಲ್ಲ. ಸುಲಭ ಆಗಿದೆ ಸರ್. ಮಾಡ್ಬೇಕಾದ್ರೆ ಕರೆಕ್ಟು ವ್ಯವಸ್ಥಿತವಾಗಿ ಮಾಡ್ಕೊಳ್ಳೋರು ಕೆಲಸ ಮಾಡೋಕ್ಕಾಗಲ್ಲ. ಕೆಲವರು ಅಲ್ಲಿಂದ ಅರ್ಧ ಲಾಸ್ ಬಂದ್ಬಿಡುತ್ತೆ. ಈಗ ಯಾರಪ್ಪ ಮಾಡ್ತಾರೆ, ಯಾರು ಬಿಡ್ತಾರಪ್ಪ ಅಂತ. ಅದನ್ನೇ ಮಾಡಿದ್ರಿ ಅಂತ? ಫಸ್ಟ್ ಖರ್ಚಾಗಿತ್ತು? ಆಗಿಲ್ಲ, ಕಡಿಮೆ. ಎಲ್ಲ ನಾನೇ ಓನಾಗಿ ಮಾಡ್ತಿದ್ದಲ್ಲ. ಶೆಡ್ನು ನಾನೇ ಮಾಡ್ತಿದ್ದು. ಕಾರ್ಪೆಂಟರ್ ಕೆಲಸ ನಾನೇ ಮಾಡ್ತಿದ್ದೆ, ಯಾರೂ ಕಲಿಸಲ್ಲ. ಈಗ ಡಾಕ್ಟ್ರುಗಳಿಗೂ ಅಷ್ಟೇ. ನಾನು ಯಾರೋ ಮೆಡಿಸಿನ್ ಗೊತ್ತಲ್ಲ, ಡಾಕ್ಟ್ರುಗಳು ಕೇಳಿದ್ರೆ ಎಲ್ಲ ಇಂಜೆಕ್ಷನ್ನು, ವ್ಯಾಕ್ಸಿನ್ನು ಪ್ರತಿಯೊಂದು ನಾನೇ. ಒಂದು 100 ಕುರಿಗೆ ಹೆಚ್ಚಿಗೆ 3 ಲಕ್ಷ ರೂಪಾಯಿ ಮೇವು ಬೇಕಾಗುತ್ತೆ ಹೊರಗಡೆದು. ನಮ್ಮ ತೋಟದಲ್ಲೇ ನೇಪಿಯರು, ರಾಗಿ ಹುಲ್ಲು ಅಲ್ಲದೆ ಒಂದು 3 ಲಕ್ಷ ರೂಪಾಯಿ ಮೇವು ಬೇಕಾಗುತ್ತೆ ವರ್ಷಕ್ಕೆ. ಕಡಿಮೆ ಅಂದರೆ ಒಂದು 100 ಕುರಿಗೆ ಒಂದು 50 ಟನ್ನು ಮೇಲೆ 100 ಟನ್ ಹತ್ತ ಬೇಕಾಗುತ್ತೆ. 100 ಟನ್ ಬೇಕಾಗುತ್ತೆ. ನನಗೆ ಲೆಕ್ಕ ಪಕ್ಕ ಹಾಕಿ ಹೇಳ್ತಿಲ್ಲ, ಅಂದಾಜಾಗಿ ಹೇಳ್ತಾ ಇದ್ದೀನಿ. ನಾನು ಅವೆಲ್ಲ ಲೆಕ್ಕ ಹಾಕೊಂಡು ಕೂತ್ಕೊಳ್ಳಲ್ಲ. ಅದೆಷ್ಟು ಆಗ್ಬೇಕು ಅದು ಆಯ್ತದೆ, ಖರ್ಚಾಗೋದು ಆಯ್ತದೆ. ಈಗ ಲೆಕ್ಕ ಹಾಕೊಂಡು ಖರ್ಚಿಸ್ತಾಯ್ತದೆ, ಇದಾಯ್ತದೆ ಅಂದರೆ ವ್ಯವಸಾಯನೇ ಮಾಡೋಕ್ಕಾಗಲ್ಲ. ನಮ್ಮ ರೈತ ಅದೊಂದು ಗಮನದಲ್ಲಿ ಇಟ್ಕೋಬೇಕು. ಲೆಕ್ಕ ಹಾಕೊಂಡು ಹೋದ್ರೆ ವ್ಯವಸಾಯನೇ ಮಾಡೋಕ್ಕಾಗಲ್ಲ. ವರ್ಷಕ್ಕೆ 100 kgಗೆ 100 ಕುರಿಗೆ 100 ಟನ್ನು ಮೇವು ಬೇಕಾಗುತ್ತೆ. ಒಂದು ಕುರಿಗೆ ಒಂದು ವರ್ಷಕ್ಕೆ 1 ಟನ್ ಅಂದ್ರೆ ಒಂದ್ ದಿನಕ್ಕೆ ಒಂದು 2.5 ತಿನ್ಕತ್ತೆ. 2.5ರಿಂದ 3 kg ತಿನ್ನುತ್ತೆ. ವರ್ಷಕ್ಕೆ ಎಷ್ಟಾಗುತ್ತೆ? ಅದೇ 1 ಟನ್ ಆಗುತ್ತೆ. ಮತ್ತೆ 1 ಟನ್ ಆಗುತ್ತೆ. 1 ಟನ್ ಮೇವು ಎಷ್ಟಾಗುತ್ತೆ? 5,000 ರೂಪಾಯಿ 6,000 ರೂಪಾಯಿ ಆಗುತ್ತೆ. 6,000 ರೂಪಾಯಿ ಆಗುತ್ತೆ. ಒಂದು ಕುರಿ 2 ಮರಿ ಹಾಕಿದ್ರೆ
40,000 ರೂಪಾಯಿ 50,000 ರೂಪಾಯಿ ಬರ್ತದೆ. ಇದು ಖರ್ಚಿಂದ ಹೇಳಿ. ಆಮೇಲೆ ಇದು ಅದ್ ಬಿಟ್ರೆ ಮತ್ತೇನು ಬೇರೆ ಹೆಂಗ್ ಖರ್ಚು ಬರ್ತದೆ? ಹುಲ್ಲು ಬಿಟ್ಟು ಹುಲ್ಲು ರಾಗಿ ಹುಲ್ಲು ಅದೆಲ್ಲ ಬಂದೇ ಬರುತ್ತೆ ಸರ್. ರಾಗಿ ಹುಲ್ಲೆಲ್ಲ ತರಲೇಬೇಕು, ಎಲ್ಲರೂ ಬೆಳೆಯೋಕ್ಕಾಗಲ್ಲ. ಎಲ್ಲ ಈಗ ತೋಟದಲ್ಲಿ ಈಗ ರಾಗಿ ಬೆಳೆಯೋದು, ಜೋಳ ಬೆಳೆಯೋದೆಲ್ಲ ಕಡಿಮೆ ಇದೆ. ಎಲ್ಲ ಕೆಲವು ಕಡೆ ಬೆಳೀತಾರೆ, ನಾವಂತೂ ಏನು ಬೆಳೆಯಲ್ಲ. ರಾಗಿ ಹುಲ್ಲು ತಗೋತೀನಿ, ಹಸಿ ಹುಲ್ಲು ತೋಟದಲ್ಲೇ ಐತೆ, ಊರು ಹಾಕ್ತೀನಿ, ಸೇಲೇಜ್ ಮಾಡ್ಕೊತೀನಿ, ಸಾಕ್ತೈತೆ. ಈಗ ಹುಲ್ಲ ಮೆಡಿಸಿನ್ ಖರ್ಚು ಬರುತ್ತೆ. ಆಮೇಲೆ ನೆಕ್ಸ್ಟ್ ಇನ್ಸೂರೆನ್ಸ್ ಮಾಡಿದ್ರೆ ಇನ್ಸೂರೆನ್ಸ್ ಖರ್ಚು ಬರುತ್ತೆ. ಅವೆಲ್ಲ ಎಲ್ಲ ಹೇಳಿ ನನ್ನ ಹತ್ರ 5 ಲಕ್ಷ ಕೊಡ್ತಾನ ಇನ್ಸೂರೆನ್ಸ್. ನಾನು ಅವ್ನಿಗೆ ಕಟ್ಕೊಂಡು ಕೂತ್ಕೋಬೇಕು, ಸತ್ತೋರು ಹೋಗ್ಲಿ ಬಿಡ್ರಿ. ಅಲ್ಲ ಹೇಳಿದ್ದೆ, ಇನ್ನೊಂದು ಸೃಷ್ಟಿ ನೀನು ವಿಡಿಯೋ ಮಾಡ್ಕೊಳ್ಳಿದ್ದಲ್ಲ, ಸತ್ತೋರು ಹೋಗ್ಲಿ ಬಿಡಿ. ಅವ್ನು ಇನ್ಸೂರೆನ್ಸ್ ಕಟ್ಕೊಂಡು ನಮ್ಗೇನಾಗಬೇಕಾಯ್ತೆ, ಅವ್ನ ಮನೆ ಉದ್ಧಾರ ಮಾಡೋಕ್ಕೆ. ಈಗ ಕುರಿ ಸತ್ತೋರು 5 ಲಕ್ಷ ಕೊಡೋದಾದ್ರೆ ಮಾಡೋಣಪ್ಪ. ಅದು ಆಯಸ್ ಮುಗ್ದಾಗ ಇನ್ಶೂರೆನ್ಸ್ ತಡೀತಾನ? ಆಯಸ್ ಸ್ವಲ್ಪನಾದ್ರೂ ಬರುತ್ತಲ್ಲ. 5 ಲಕ್ಷ ಕುರಿ ನಾನು ತೆಗೆದು ಸಾಯಕ್ಕೆ ಇಲ್ಲಪ್ಪ, ಅವ್ನು ಇನ್ಶೂರೆನ್ಸ್ ಕಟ್ಕೊಂಡವನ. ಪ್ರಕೃತಿ ಮುಂದೆ ಯಾರೇನು ಅಲ್ಲ. ಇವೆಲ್ಲ ನಮ್ಮ ಮನುಷ್ಯರು ಭ್ರಮೆ. ಇವೆಲ್ಲ ಅದು ಕಟ್ಕೋಬೇಕು, ಇನ್ಶೂರೆನ್ಸ್ ಕಟ್ಕೋಬೇಕು, ಅದು ಕಟ್ಕೋಬೇಕು, ಇದು ಕಟ್ಕೋಬೇಕು. ನನ್ನ ಜೀವನದಲ್ಲಿ ಅವೆಲ್ಲ ಮಾಡೋದಿಲ್ಲ. ನನಗೂ ಇನ್ಶೂರೆನ್ಸ್ ಇಲ್ಲ. ಏನಕ್ಕೆ ಹೇಳಲ್ಲ, ಅವ್ರವ್ರ ನಿರೀಕ್ಷಿಕೆ ಪಾಪಗಾರ, ಅದನ್ನ ನಾವು ಹೇಳೋಕ್ಕಾಗಲ್ಲ. ನೀವು ಕೇಳ್ತಾ ಇದ್ದೀನಿ, ಇನ್ಶೂರೆನ್ಸ್ ಮಾಡ್ಸಿರೋ ಅವ್ನು 5 ಲಕ್ಷ ಕೊಡ್ತಾನೆ ನನಗೆ ತಗಡಿಗೆ ಸತ್ತೋದ್ರೆ. ಇನ್ಕಮ್ಮು ಒಂದು ವರ್ಷಕ್ಕೆ ಟೋಟಲ್ ಹೇಳ್ಬಿಡ್ತೀನಿ ಕೇಳಿ. ಟೋಟಲ್ ಹೇಳಿ. ಮೇವಿಗೆ ಒಂದು 5 ಲಕ್ಷ ಖರ್ಚಾಗ್ತದೆ ಅಂತ ಕೇಳಿ. ನಾನು ದಪ್ಪ ಹೇಳೋದು ಲೆಕ್ಕಾಚಾರಕ್ಕೆಲ್ಲ ಹೇಳೋದು ನನ್ನ ಇತಿಹಾಸದಲ್ಲಿ ಇಲ್ಲ. ಅವೆಲ್ಲ 5 ಲಕ್ಷ ಖರ್ಚಾದ್ರೆ 10 ಲಕ್ಷ ಬರ್ತದೆ. 10 ಲಕ್ಷ ಬರುತ್ತೆ. 10 ಲಕ್ಷದಲ್ಲಿ ಗೊಬ್ಬರ ಒಂದು 2 ಲಕ್ಷ ರೂಪಾಯಿ. ಗೊಬ್ಬರ ಒಂದು 2 ಲಕ್ಷ ರೂಪಾಯಿ. ಎಷ್ಟು ಲಕ್ಷ ಆಯಿತು? 5, 6, 7 ಲಕ್ಷ ಆಯಿತು. ಯಾವುದ್ರಲ್ಲಿ ಬರುತ್ತೆ? ಯಾವ ತೆಂಗಿ ಗಿಡದಲ್ಲಿ ಬರುತ್ತೆ? ಈಗ 10+2 ಎಲ್ಲ ಪ್ರಯೋಗ ಮಾಡಿ ಕುರಿ ಸಾಕಕ್ಕೆ ಮುಂದಿನ ದಿವಸ ರಾಜಕೀಯದಲ್ಲಿ ಇದ್ದನು, ವ್ಯವಸಾಯದಲ್ಲಿ ಎಲ್ಲ ರೀತಿಯಲ್ಲೂ ಪ್ರಯೋಗ ಮಾಡಿ ಕುರಿ ಫಾರ್ಮ್ ಬಂದಿದ್ದೀನಿ, ನೇಮ್ದಿಯಾಗಿದ್ದೀನಿ. ಇನ್ನೊಂದು ದೊಡ್ಡದಾಗ ಮಾಡ್ಬೇಕು ಅಂತ ಇದ್ದೀನಿ, ಮಾಡ್ತೀನಿ. ಆಮೇಲೆ ನಮ್ಮ ರೈತರ ಪರ ನಾನು ಮಾತ್ರ ಆ ವಿಚಾರದಲ್ಲಿ ಮಾತ್ರ ರೈತರ ಪರ. ಈಗ ಒಂದು ವರ್ಷಕ್ಕೆ ಒಂದು ಕುರಿಗೆ 100 ರೂಪಾಯಿ ಖರ್ಚಾಯ್ತು ಅಂದ್ರೆ ಎಷ್ಟು ರೂಪಾಯಿ ನಮಗೆ ಆದಾಯ ಬರುತ್ತೆ? 100 ರೂಪಾಯಿ ಖರ್ಚು 100 ರೂಪಾಯಿ ಅಂತ ತಿಳ್ಕೊಳ್ಳಿ. ಅದು ಹಂಗೆ ಲೆಕ್ಕ ಕೇಳೋಕ್ಕಾಗಲ್ಲ ಸರ್. ಒಂದು ಕುರಿಗೆ 1 ಟನ್ ಮೇವು ಅಂತಂದಿಲ್ಲ, 5,000 ರೂಪಾಯಿ ಖರ್ಚಾಯ್ತು ಒಂದು ವರ್ಷಕ್ಕೆ. ಅದು ಒಂದು ಮರಿ ಕೊಟ್ಟರೆ 10,000 ರೂಪಾಯಿ ಬರ್ತದ. ಈ ನಾಟಿ ಕುರಿ ಇಲ್ಲಿ ಹೇಳ್ತಾ ಇರೋದು ನಾನು. ಈ ಡಾರ್ಫರ್ ಆದರೆ 25,000ರಿಂದ 40,000, 50,000. ಒಂದು ಒರಿಜಿನಲ್ ಡಾರ್ಫರು ಅದು ಅಷ್ಟೇ ತಿನ್ನೋರು, 5 kg 4 kg ತಿನ್ನುತ್ತೆ. ಅದು ಒಂದು ಮರಿ ಹಾಕಿದ್ರೆ 2 ಲಕ್ಷ ಆಯ್ತದೆ. ಆ ಕುರಿ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ಕಮ್ ಕುರಿ ಯಾವ ಬ್ರೀಡ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕುರಿ ಯಾವ ಕುರಿ ಇರುತ್ತೆ, ನಾಟಿ ಕುರಿ ಇದ್ರೆ ಹೆಂಗೆ ಲಾಭ, ಡಾರ್ಫರ್ ಇದ್ರೆ ಹೆಂಗೆ, ಇನ್ನು ಕೆಂದೆಳ್ಗೆ ಇದ್ರೆ ಹೆಂಗೆ, ಕುರಿ ಯಾವ್ದು ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಲಾಭ ಬರುತ್ತೆ ಅಷ್ಟೇ. ಇನ್ನ ಜಾಸ್ತಿ ಹಾಕಿದ್ರೆ ಆರೋಗ್ಯ ವೇರಿಯೇಷನ್ ಆಗುತ್ತೆ. ಇನ್ನು ರಾಗಿ ಹುಲ್ಲು, ಹಸಿ ಹುಲ್ಲು ಇದೆಲ್ಲ ತಿಂದ್ರೆ ಏನು ಆರೋಗ್ಯ ವ್ಯತ್ಯಾಸ ಆಗಲ್ಲ. ಅದರಿಂದ ಅದು ಇಷ್ಟೇ ಕೊಡ್ಬೇಕು ಅಷ್ಟೇ ಕೊಡ್ಬೇಕು ಅಂತ ಏನು ಅಳ್ತಾ ಇಲ್ಲ ಕುರಿಗೆ. ಅಲ್ಲಿ ತುಂಬಿದ್ರೆ ಅದು ಎಷ್ಟು ಬೇಕೋ ಅಷ್ಟು ತಿನ್ಕತ್ತೆ, ಬಾಕಿ ಅಂತ ಮಲಿಕತ್ತದೆ ಅಷ್ಟೇ. ಒಂದು ಕುರಿಗೆ ಎಷ್ಟು ಟೈಮ್ ಫೀಡ್ ಮಾಡ್ಬೇಕು? ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ? ನಂದು ಹೆಂಗೆ ಅದನ್ನು ಹೇಳ್ಬಿಡ್ತೀನಿ ನೋಡಿ. ನಾನು ಬೆಳಿಗ್ಗೆ 3 ಗಂಟೆ 4 ಗಂಟೆ ಮ್ಯಾಕ್ಸಿಮಮ್ ಹೇಳ್ತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಮೊದಲು ಮೇವು ಹಾಕ್ಬಿಡ್ತೀನಿ, ಹಸಿ ಮೇವು. ಕೂಸ್ ಸ್ಟಾಕ್ ಮಾಡಿದ್ದು ನೋಡಿ ಆಟೋದಲ್ಲಿ. ಹಸಿ ಮೇವು ಹಾಕ್ಬಿಟ್ಟು ಫಾರಮ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ರೆಡಿ ಮಾಡಿದ್ಮೇಲೆ ಸೈಲೇಜ್ ಹಾಕಿ ಬಿಟ್ಬಿಡ್ತೀನಿ. ಬೆಳಿಗ್ಗೆನೆ ಫಸ್ಟ್ ಹಸಿ ಮೇವಿಂದ ಸ್ಟಾರ್ಟ್ ಮಾಡ್ತೀರಾ? ನಂದು ಬೇರೆ ಪದ್ಧತಿ ಹೆಂಗೆ ಗೊತ್ತು ನನಗೆ. ನಂದು ಹಸಿ ಮೇವು ಹಾಕ್ತೀನಿ ಬೆಳಿಗ್ಗೆದ್ದು ಒಂದು ಲೋಡ. ಫಾರಮ್ ಎಲ್ಲ ಕ್ಲೀನ್ ಮಾಡಿ ಕೆಲಸ ಮಾಡಿ ಹೆಚ್ಚು ಕಮ್ಮಿ 9 ಗಂಟೆಗೆ ಸೈಲೇಜ್ ತುಂಬ್ತೀನಿ. ಕ್ಲೋಸ್ ಒಣಮೇವು ಒಣಮೇವು ಸಂಜೆ ಒಂದು ಸ್ವಲ್ಪ ಆಗ್ತದೆ, ರಾಯಿ ಕಡ್ಡಿ ಅಷ್ಟೇ ಕ್ಲೋಸ್. ದಿನಕ್ಕೆ ಮೂರು ಟೈಮ್ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಮತ್ತೆ ಬೇರೆ ಚೇಂಜ್ ಆಗಲಿ, ಫುಡ್ ವೇರಿಯೇಷನ್ ಚೇಂಜ್ ಆಗಲಿ ಅಂತ ಕೊಡೋದು ಅಷ್ಟೇ. ನಾನು ಆ ಥರ ಕೆಲಸ ಮಾಡೋದು. ಈಗ ಫುಡ್ಡಲ್ಲಿ ನೀವೇನೋ ಹೆಚ್ಚು ಕಮ್ಮಿ ಮಾಡ್ತೀರಾ? ಅವಾಗ ಏನಾದರೂ ಅದರಲ್ಲಿ ಏನಾದರೂ ಆರೋಗ್ಯದಲ್ಲಿ ವ್ಯತ್ಯಾಸ ಏನಾರು ಕಾಣುತ್ತೆ? ಏನು ಹಂಗೇನು ಆಗಲ್ಲ ಸರ್, ಅದು ಹಂಗೇನು ಆಗಲ್ಲ. ರೇರ್ ಅದೆಲ್ಲ ಹೇಳೋಕ್ಕಾಗಲ್ಲ. ಆರೋಗ್ಯ ಹೆಚ್ಚು ಕಮ್ಮಿ ಆಗಲಿ ನೋಡಿ. ಅಲ್ಲೊಂದು ಯಾವುದೋ ಜ್ವರ ಬಂದೈತೆ, ಈಗ ಅದು ನಮಗೆ ಗೊತ್ತಾಗುತ್ತೆ. ನಾನು ಬೆಳಿಗ್ಗೆನೇ ಹೇಳಿದೆ ಜ್ವರ ಬಂದೈತೆ, ಅದು ಫುಡ್ಡು ವೇರಿಯೇಷನ್ ಆಗಿರೋದು ಇಲ್ಲ ಇನ್ನೊಂದು ಆಗಿರೋದು. ಕಾಳು ಜಾಸ್ತಿ ಹಾಕೋದ್ರಿಂದ ಅದೇನಾದ್ರು ಉಚ್ಕೊಳ್ಳೋದು ಅವೆಲ್ಲ ಜಾಸ್ತಿ ಎಲ್ಲ ಲಿಮಿಟಾಗಿ ಕೊಡ್ಬೇಕು. ಯಾವ ಅಷ್ಟೇ. ಒಂದು ಕುರಿಗೆ ಹಸಿ ಮೇವು ಎಷ್ಟು ಕೆಜಿ ಹಾಕ್ಬೇಕು? ನನ್ನ ಅದು ಅಂದಾಜೇನಿಲ್ಲ ಸರ್. ಆದರೆ ಮ್ಯಾಕ್ಸಿಮಮ್ ಕುರಿ ಮಾತ್ರ ಅರ್ಧ ಕೆಜಿ ಮೇವು, ಹಸಿ ಮೇವು ಇರಲೇಬೇಕು. ನೀವು ದ್ರಾಕ್ಷಿ ಗೋಡಂಬಿ ಕೊಡು, ಇನ್ನೊಂದು ಕೊಡು, ಹಸಿ ಮೇವು ಮಾತ್ರ ಅರ್ಧ ಕೆಜಿ ಇರಲೇಬೇಕು. ಸೈಲೇಜ್ ಎಷ್ಟು ಕೆಜಿ? ಸೈಲೇಜ್ ಒಂದು 2 kg 3 kg, ಒಂದು 2 kg ಮ್ಯಾಕ್ಸಿಮಮ್. 2 kg 3 kg. ಇದು ಒಣಮೇವು, ಹಸಿ ಮೇವು ಟೋಟಲಿ ಸರ್. ಅದು ಹಸಿ ಹುಲ್ಲು, ರಾಗಿ ಹುಲ್ಲು, ಸೈಲೇಜ್ ಎಲ್ಲ ಸೇರಿ ಒಂದು 4 ರಿಂದ 5 kg ಮೇವು ತಿನ್ಬೋದು. ಕುರಿ ಮೇಲೆ ಡಿಫೆಂಡು. ಆಮೇಲೆ ರೈತರು ಹೆಂಗೆ ತಿಳ್ಕೊಬಾರ್ದು.
ಕುರಿ ಈಗ ನಾನು 2 ಮುದ್ದೆ ಊಟ ಮಾಡ್ತೀನಿ ನೀವು ಒಂದು ಅರ್ಧ ಮುದ್ದೆ ಊಟ ಮಾಡ್ತೀರಾ ಹಂಗೆ ಆ ಥರ ಇರುತ್ತೆ. ಸರಿ ಸರಿ ಸರಿ. ಅದು ಹೆಂಗ್ ಮಲಗಿದೆ, ಅದು ಮುಂಕಾಯಿ ಮಲಗಿದೆ, ಕಿವಿ ಹಿಂಗ್ ಮುಡಿಸಿಡಿದೆ, ಮುಸ್ಲಿ ಕಳೆನೇ ಇಲ್ಲ, ಒಂಥರ ಬೂದ್ ಹೊಡ್ಕೊಂಡಂಗಿದೆ. ಅದರಿಂದ ಅದೆಲ್ಲ ಗೊತ್ತಾಗ್ಬಿಟ್ಟಿದೆ. ಅದೇನೇ ಏಜು ಪಾಜು ಏನಿಲ್ಲ ಸರ್, ನಂದೆಲ್ಲ ಒಂಥರ ಅಡ್ಡ ಬುಡ್ಡ ರೈತಾಪಿ ಇದೊಂದು. ಇವೆಲ್ಲ ಈ ಥಿಯರಿ ಪ್ರಕಾರ ನಾನು ಯಾವತ್ತೂ ಮಾಡಲ್ಲ, ನಂದೇ ಆದ ಪ್ರಾಕ್ಟಿಕಲಲ್ಲಿ ಮಾಡ್ತೀನಿ. ಈಗ ಜ್ವರ ಬಂತು ಅದಕ್ಕೊಂದು 2 ಇಂಜೆಕ್ಷನ್ ಕೊಡ್ತಾರೆ ನಮ್ಮ ಪೂರ್ಣಿಮ ಅವ್ರಿಗೆ. ಅದೆಲ್ಲ ಮೆಡಿಕಲ್ದಲ್ಲ ಅವ್ರದ್ದು. ನಾನು ಹಿಂಗೆ ಹೇಳ್ತೀನಿ, ಹಿಂಗೆ ಬಿಡ್ತೀನಿ, ಎಷ್ಟು ml ಕೊಡ್ಬೇಕು ಎಷ್ಟು ಕೊಡ್ಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ ನಮ್ಮ ಪೂರ್ಣಿಮರಿಗೆ. ಈ ಸಣ್ಣ ಮರಿ ಹಾಲು ಮರಿ ಏನೋ ಒಂದು ಸ್ವಲ್ಪ ಹಾಲು ಜಾಸ್ತಿ ಆದಾಗ ಉಚ್ಕೊಳ್ಳುತ್ತೆ, ಅದಕ್ಕೊಂದು ಚೂರು ಒಂದು ಚುಟಿಗೆ ಅಷ್ಟು ಎಂಡ್ರೋಸಿನ್ನು ಇಂಥದ್ದು ಹಾಕ್ಕೊಂಡು ಮಾಡ್ಕೋಬೇಕು. ಬೇರೆ ಆದಾಗ ಅವಕ್ಕೆಲ್ಲ ಮೆಡಿಸಿನ್ ಇರುತ್ತೆ ಸಣ್ಣ ಪುಟ್ಟದ್ದು. ಅದು ಏನೇನು ಕಾಯಿಲೆಗಳು ಬರ್ತವೆ ಕಾಮನ್ ಆಗಿ? ಈಗ ಕಾಮನ್ ಆಗಿ ಜ್ವರ ಬರುತ್ತೆ, ಹೊಟ್ಟೆ ಉಬ್ರ ಬರುತ್ತೆ, ನೀಲಿ ರೋಗ ಬರುತ್ತೆ, ಇಂಥದ್ದೆಲ್ಲ ಸುಮಾರು ಬರುತ್ತೆ. ಅದು 28 ಕಾಯಿಲೆ ಇರುತ್ತೆ ಅದರಲ್ಲಿ. ಅದೆಲ್ಲ ನೋಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ವಿಚಾರ ಏನಿಲ್ಲ ಅದರಲ್ಲಿ. ಅದು ಎಲ್ಲರೂ ನಮ್ಮ ರೈತರು ಸಾಮಾನ್ಯ ಗೊತ್ತಾಗುತ್ತೆ ಸರ್. ನನ್ನ ಪ್ರಕಾರ ನಾನು ಫಾರಮ್ ಮಾಡಿ ತಟ್ಟಿಂದ ರೋಗ ಅನ್ನೋದೇ ಗೊತ್ತಿಲ್ಲ ನನಗೆ. ಹಿಂಗೆ ಜ್ವರ ಪರ ಫುಡ್ ವೇರಿಯೇಷನ್ ಆದಾಗ ಮಾತ್ರ ಬರುತ್ತೆ. ಹಂಗಾಗಿ ಏನೂ ಆಗಲ್ಲ. ಜ್ವರ ಎಲ್ಲ ಸಾಮಾನ್ಯ ಬಂದೇ ಬರುತ್ತೆ, ಬಿಸಿಲು ತಾಪ ಫುಡ್ಡಿನ ವೇರಿಯೇಷನ್ ಆಗೋದಿಲ್ಲ, ಅದು ಕಾಯಿಲೆ ಇಲ್ಲದಂಗೆ ಆಗೋದು ನನ್ನ ಪ್ರಕಾರ ಕುರಿಗೆ. ಯಾವ್ಯಾವ ವೈರಸ್ ಬರುತ್ತೆ ಗಾಳಿಲಿ, ಈ ಗೆಸ್ಲು ಪರಸ್ಲು, ಈ ಸಿಡುಬು, ಇಂಥದ್ದೆಲ್ಲ ಈ ಗಾಳಿಯಲ್ಲಿ ಬರೋ ಅಂಥ ಕಾಯಿಲೆಗಳು. ಅದನ್ನೆಲ್ಲ ನಾವು ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡ್ರೆ ಬಲಿಷ್ಠವಾಗಿದ್ದರೆ ಅದು ಏನು ಕೆಂದಕ್ಕಲ್ಲ. ವೀಕ್ ಆಗಿದ್ದಾಗ ಕುರಿ ಇಲ್ಲದ ಕಾಯಿಲೆಲ್ಲ ಅಂಟಿಕೊಳ್ಳುತ್ತೆ. ಕುರಿನ ಚೆನ್ನಾಗಿ ಸಾಕಾಣಿಕೆ ಮಾಡೋದು ಮುಖ್ಯ. ನಾವು ರೈತರು ಬರೀ ಲಾಭನೇ ನೋಡೋದಲ್ಲ, ಕಡಿಮೆ ಖರ್ಚು ಹಾಕ್ಬಿಟ್ಟು ಜಾಸ್ತಿ ಲಾಭ ತೆಗಿತೀನಿ ಅನ್ನೋದು ಆಗಲ್ಲ. ಅದೆಷ್ಟು ಖರ್ಚು ಆಗ್ಬೇಕು ಅಷ್ಟು ಖರ್ಚು ಆಗಲೇಬೇಕು, ಆಗ್ದಲೇ ಮಾಡೋಕ್ಕಾಗಲ್ಲ. ನಂದೆಲ್ಲ ಒಂದು ಸ್ವಲ್ಪ ದಪ್ಪ ಲೆಕ್ಕಾಚಾರ ಸರ್. ನಮ್ಮ ರೈತರು ಏನಾರು ತಿಳ್ಕೊಳ್ಳಿ, ನಾನೆಲ್ಲ ಸಣ್ಣ ಪಂಡ ಲೆಕ್ಕಾಚಾರ ಹಾಕಿ ಗೊತ್ತಿಲ್ಲ ನನಗೆ, ಎಲ್ಲ ದಪ್ಪಗೆ ಹಾಕಿ ಮಾಡ್ತೀನಿ. ಲಾಭ ಬರುತ್ತೆ ಸರ್ ಕುರಿ ವಿಚಾರದಲ್ಲಿ. ಮತ್ತೆ ಇನ್ನೊಂದೇನಂದ್ರೆ ಕುರಿಗೆ ಕಾಮನ್ ಆಗಿ ಅವು ಕಾಯಿಲೆ ಬರ್ಲಿ ಬಿಡ್ಲಿ ಅದು ಏನೇನು ಮಾಡ್ಬೇಕು ಅನ್ನೋದು ವರ್ಷಕ್ಕೆ ಒಂದು 4 ವ್ಯಾಕ್ಸಿನ್ ಇರುತ್ತೆ. ET, PPR, HS ಇಂಥದ್ದು ಇರುತ್ತೆ. ವರ್ಷಕ್ಕೆ ಒಂದು 4 ವ್ಯಾಕ್ಸಿನ್ ಮಾಡ್ಕೊಂಬಿಟ್ರೆ ಕ್ಲೋಸು. ಇನ್ನು 3 ತಿಂಗಳಿಗೆ 2 ತಿಂಗಳಿಗೆ ಜಂತುಲಿಂದು ಇದೆಲ್ಲ ಕಾಮನ್ ಎಲ್ಲ ಗೊತ್ತಾಗುತ್ತೆ. ವರ್ಷಕ್ಕೆ ಒಂದ್ಸರಿ ಮಾಡವೆಲ್ಲ 4 ವರ್ಷಕ್ಕೆ ಒಂದ್ಸರಿ. ಯಾವ ಟೈಮಲ್ಲಿ ಮಾಡಬೇಕು? ಜೂನು, ಜುಲೈ, ಆಗಸ್ಟ್ ಅವೆಲ್ಲ ಒಂದೊಂದು ತಿಂಗಳು ವೇರಿಯೇಷನ್. ಇವೆಲ್ಲ ಒಂದೇ ಸರಿ ಹಾಕಂಗಿಲ್ಲ. ಒಂದೇ ಸರಿ ಹಾಕಂಗಿಲ್ಲ. ಒಂದು ವ್ಯಾಕ್ಸಿನ್ ಮಾಡಿದ್ರೆ ಕಡಿಮೆ 1 ತಿಂಗಳು ಕಳಿಬೇಕು. ಈಗ ಇಂಜೆಕ್ಷನ್ ಆಗ್ತಾ ಇದ್ದೀವಿ, ಈಗ ಜ್ವರ ಬಂದೈತೆ, ಅದು 24 ಗಂಟೆ ಕಳಿಬೇಕು. 24 ಗಂಟೆ ಕಳೆದ್ರೆ ಸರಿ ಆಯ್ತು. ಪದೇ ಯಾರಾಗಲ್ಲ ತಡಿ ಇನ್ನೊಂದು ಗಂಟೆ ಬಿಟ್ಟು ಹಾಕೋಣ. ಅದೆಲ್ಲ ನಮ್ಮ ರೈತರಿಗೆಲ್ಲ ಗೊತ್ತಿದೆ ಬಿಡಿ ಸರ್. ನಮ್ಮ ರೈತರ ಬಗ್ಗೆ ನಾವು ಅಳಗಳೆಯಂಗಿಲ್ಲ. ನಮ್ಮ ರೈತರೆಲ್ಲ ಭಾರಿ ಬುದ್ಧಿವಂತರು ಇದ್ದಾರೆ. ಒಂದು ಕುರಿ ಮರಿ ಹಾಕೋಕ್ಕೆ ಸಣ್ಣ ಮರಿ ಹಾಕಿದ್ದು ಅದು ಕ್ರಾಸಿಗೆ ಬಂದು ಮರಿ ಹಾಕೋಕ್ಕೆ 1 ವರ್ಷ ಬೇಕು. 1.5 ವರ್ಷ ಬೇಕಾಗುತ್ತೆ. 1.5 ವರ್ಷ ಬೇಕು. ಅದು ಮರಿ ಹಾಕಿ ಡೆವಲಪ್ಮೆಂಟ್ ಹಾಕಿ 1 ವರ್ಷ ಬೇಕು. ಬೇರೆ ಕುರಿ ಎಲ್ಲ 6 ತಿಂಗಳಿಗೆ 8 ತಿಂಗಳಿಗೆಲ್ಲ ಆಗುತ್ತೆ. ಡಾರ್ಪರ್ ಕ್ರಾಸ್ ಇದೆಯಲ್ಲ ಅದೆಲ್ಲ 1 ವರ್ಷ ಬೇಕು ಮರಿ ಹಾಕೋದಕ್ಕೆ. ಕ್ರಾಸಿಗೆ ಬರೋಕ್ಕೆ, ಗರ್ಭ ಕಟ್ಟೋಕ್ಕೆ 1 ವರ್ಷ ಬೇಕು. ಆಚೆಗೆ 5 ತಿಂಗಳು, 1.5 ವರ್ಷ ಬೇಕು. ಒಂದು ಕುರಿ ಮರಿ ಹಾಕಿ ಮತ್ತೆ ಅದು ಮರಿ ಸೃಷ್ಟಿ ಮಾಡೋಕ್ಕೆ 1.5 ವರ್ಷ ಬೇಕದು. ಅಷ್ಟು ಸುಲಭವಾಗಿ ಆಗಲ್ಲ. 1.5 ವರ್ಷ ಆದ್ಮೇಲೆ ಕ್ರಾಸ್ ಮಾಡಬೇಕು. 1.5 ವರ್ಷ ಆದ್ಮೇಲೆ ಕ್ರಾಸ್ ಮಾಡಬೇಕು. ಅದು ಪ್ರಕೃತಿ ನಿಯಮ. 8 ತಿಂಗಳಿಗೆ ಆಗ್ಬೋದು, 9 ತಿಂಗಳಿಗೆ ಆಗ್ಬೋದು, ಅದು ಪ್ರಕೃತಿ ನಿಯಮ. ಕುರಿ ಡೆವಲಪ್ಮೆಂಟ್ ಹೆಂಗಾಗುತ್ತೆ ಅದ್ರ ಮೇಲೆ ಅದು ಕ್ರಾಸಿಗೆ ಬರುತ್ತೆ. ಕ್ರಾಸ್ ಆಗಿ 5 ತಿಂಗಳಿಗೆ ಮರಿ ಹಾಕುತ್ತೆ. 5 ತಿಂಗಳಿಗೆ ಮರಿ ಹಾಕಿದ್ರೆ ಮತ್ತೆ ಅದೊಂದು 3 ತಿಂಗಳು ಮರಿ ಹಾಲು ಕುಡಿಸ್ತದೆ. 3 ತಿಂಗಳು ಹಾಲು ಕುಡಿಸ್ತದೆ. ಅಲ್ಲಿಗೆ ಮತ್ತೆ 3 ತಿಂಗಳು ಕ್ರಾಸ್ ಆದರೆ ಮತ್ತೆ 5 ತಿಂಗಳು. ಒಂದು ಮರಿ ಹಾಕ್ಬೇಕು ಅಂದರೆ 8 ರಿಂದ 9 ತಿಂಗಳು ಬೇಕು ಗಬ್ಬಾಗಿ ಮತ್ತೆ ಮರಿ ಹಾಕೋಕ್ಕೆ. 1 ವರ್ಷಕ್ಕೆ ಒಂದೇ ಮರಿ ಸರ್ ಮ್ಯಾಕ್ಸಿಮಮ್. ಇದೆಲ್ಲ ಬೇರೆದೆಲ್ಲ ಬರುತ್ತೆ 8 ತಿಂಗಳಿಗೆ 9 ತಿಂಗಳಿಗೆ. ಡಾರ್ಪರ್ ಹೆಚ್ಚು ಕಮ್ಮಿ 8 ತಿಂಗಳು 9 ತಿಂಗಳೆಲ್ಲ ಬರೋದೇ ಇಲ್ಲ. ಒಂದು ಮ್ಯಾಕ್ಸಿಮಮ್ ಆರೋಗ್ಯವಿದೆ ಒಂದು 8 ರಿಂದ 9 ವರ್ಷ ಇರುತ್ತೆ ಒಂದು ಕುರಿ. ಅಲ್ಲಿಗೆ ಏನಾಯ್ತು 8-9 ವರ್ಷ ಅಂದರೆ ಅಲ್ಲಿಗೆ ವರ್ಷಕ್ಕೊಂದು ಮರಿ ಅಂತಂದ್ರೆ ಒಂದು 8-9 ಮರಿ ಕೊಡುತ್ತೆ ಕುರಿ.
ಒಳ್ಳೆ ಲಾಭ ಇದೆ ಸರ್ ಕುರಿ. ನಾನು ಎಲ್ಲ ಹೆಚ್ಚು ಕಮ್ಮಿ ಒಂದು 6 ತಿಂಗಳಿಗೆ ಮಾರ್ಕೆಟ್ ರೆಡಿ ಆಗುತ್ತೆ. ಮಾರ್ಕೆಟ್ F1 ಹೆಚ್ಚು ಕಮ್ಮಿ ಒಂದು 25 kg 30 kg ರೀಚ್ ಆಗುತ್ತೆ. F2 ಹೆಚ್ಚು ಕಮ್ಮಿ 6 ತಿಂಗಳಿಗೆ 50 kg ರೀಚ್ ಆಗುತ್ತೆ. ನನ್ನಲ್ಲೆಲ್ಲ ತಗೊಂಡೋಗಿರೋದು ಹೇಳೋದು, ನಾನೇನು ಇಲ್ಲಿ ತೂಕ ಹಾಕಿ ಕೊಡಲ್ಲ. ಈಗ ಮೊನ್ನೆ ಇಲ್ಲಿ ಯಾರೋ ಒಂದು ತಗೊಂಡೋರು 5 ತಿಂಗಳಿಗೆ 50 kg ಬಂದಿದೆ. ಡಾರ್ಪರ್ ಸಮ ಬಂದ್ಬಿಟ್ಟದೆ. F2 2ನೇ ಜನರೇಷನ್. ಅದೇ ಒಂದು ತಿಂಗಳಿಗೆ 100 kg, ಸಾರಿ ಒಂದು ತಿಂಗಳಿಗೆ 10 kg. ಡಾರ್ಪರ್ ಅಷ್ಟೇ 8-9 kg ಬರುತ್ತೆ. ಒಂದು ಡಾರ್ಪರು ವರ್ಷಕ್ಕೆ 80-90 kg ಬಂದ್ಬಿಡುತ್ತೆ. ಈ ತಳಿ ಇದೆಯಲ್ಲ ಸರ್, ಮಟನ್ ಬ್ರೋತಿ ಭಾರಿ ಚೆನ್ನಾಗಿ ಬರುತ್ತೆ. ಒಂದು ಹುಟ್ಟಿದ್ದು ಮರಿ ಎಷ್ಟು kg ಇರುತ್ತೆ? ಅದು ಕುರಿ ಮೇಲೆ ಡಿಪೆಂಡ್ ಆಗುತ್ತೆ. ಆ ತಾಯಿ ಏನ್ ಡಿಫ್ರೆನ್ಸ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು 5 kg ಇರುತ್ತೆ, 4 kg ಇರುತ್ತೆ, 3 kg ಇರುತ್ತೆ, ಹಿಂಗೆ ಇರುತ್ತೆ. ಅದು 3 kg ಇದ್ರು ಒಂದು 3 ತಿಂಗಳ ಹೊತ್ತಿಗೆ 25 kg ಬಂದ್ಬಿಡ್ತದೆ. ಅದು ಡೆವಲಪ್ಮೆಂಟ್ ಮೇಲೆ. ಆರೋಗ್ಯವಾಗಿದ್ರೆ ಮರಿಗಳು ಚೆನ್ನಾಗಿ ಆಕ್ಟಿವ್ ಆಗಿದ್ರೆ ಚೆನ್ನಾಗಿ ಬರುತ್ತೆ, ಅದೇನು ತೊಂದರೆ ಇಲ್ಲ. ಒಂದು ಕುರಿ ಮಾರ್ಬೇಕು ನೀವು ಅಂತಂದ್ರೆ ಮಿನಿಮಮ್ ಎಷ್ಟು ವೈಟ್ ಇರಬೇಕು? ಈಗೆಲ್ಲ ಹೆಚ್ಚು ಕಮ್ಮಿ 15 kg 20 kg ಇದೆ ತಿನ್ನೋದು. ಈಗ ಇನ್ನು ಆ ಥರ ಮಟನ್ ಮಾರ್ಕೆಟ್ ಮಾಡಬೇಕು ಅಂದರೆ ಒಂದು 6 ತಿಂಗಳಲ್ಲಿ ಮಾಡ್ಬೋದು. ನಮ್ಮ ಡಾರ್ಪರ್ ಕಾಸ 6 ತಿಂಗಳಲ್ಲಿ ಮಾರ್ಕೆಟು ಮಾಡ್ಬೋದು. ಈಗೆಲ್ಲ ಹೆಚ್ಚು ಕಮ್ಮಿ 10 kg 12 kgನೇ ತಿಂತಿರೋದು. ಇವೆಲ್ಲ ನಾಟಿ ಪಾಟಿ. ಮತ್ತಿನ್ನೊಂದು ಏನಂದ್ರೆ, ಎಷ್ಟು ಗಂಡು ಕುರಿಗೆ ಎಷ್ಟು ಹೆಣ್ಣು ಕುರಿ ಇರಬೇಕು ಸರ್? ನನ್ನ ಪ್ರಕಾರ ಇವರು ಥಿಯರಿ ಪ್ರಕಾರ 10 ಕುರಿಗೆ 20 ಕುರಿಗೆ ಇರಬೇಕು ಅಂತಾರೆ. ನಂದು ಈಗ ನಾನೆಲ್ಲ ನೋಡಿದ್ದೀನಲ್ಲ, 40 ಕುರಿ ಇದ್ರು 50 ಇದ್ರು ಒಂದೇ ಟಗರು ಸಾಕು. ನನ್ನ ಅನುಭವ. ನಾವು ಪ್ರಾಕ್ಟಿಕಲ್ ನೋಡ್ತೀವಲ್ಲ, ಅಂದರೆ ಅದು ಹೆಂಗೆ ಗೊತ್ತಾ ಸರ್, ಏನು 50 ಕುರಿ ಒಂದೇ ಸರಿ ಕ್ರಾಚಿ ಬರುತ್ತಾ? ಒಂದು ದಿನ ಬಿಟ್ಟು 2 ದಿನ ಬಿಟ್ಟು. ಈಗ ಒಂದು ಟಗರು ಒಂದು ಹೆಣ್ಣು ಗುರಿ ಕ್ರಾಸಿ ಬಂದರೆ ಹೆಚ್ಚು ಕಮ್ಮಿ 24 ಗಂಟೆ ಇರುತ್ತೆ ಕ್ರಾಸಿಂಗ್ಗೆ. ಅದು ಬೇರೆ ಕುರಿ ಕ್ರಾಸಿ ಬಂದರೆ ಅಲ್ಲಿ ಆ ಕಡೆಗೆ ಹೋಗುತ್ತೆ. ಆ ಥರ ಇಲ್ಲಿ ಇರುತ್ತೆ. 24 ಗಂಟೆ ಇರುತ್ತೆ ಒಂದು ಕುರಿ ಕ್ರಾಸಿ ಬಂದರೆ. ಒಂದು ಟಗರು ಹೆಚ್ಚು ಕಮ್ಮಿ ಒಂದು ದಿವಸದಲ್ಲಿ 5 ಸರಿ 6 ಸರಿ ಕ್ರಾಸಿಂಗ್ ಮಾಡ್ತೀವಿ. ಅದಕ್ಕೆ ಕ್ರಾಸಿ ಬಂದಿರುತ್ತಲ್ಲ, ಅದು ಅದೇ 24 ಗಂಟೆಲಿ ನೀವೇನಾದ್ರು ಅದಕ್ಕೆ ಇದನ್ನ ಮಾಡಿಸ್ತೀರ? ಟಗರು ಅಲ್ಲೇ ಇರುತ್ತೆ, ಅದ್ರೊಳಗೆ ಇರುತ್ತಲ್ಲ. ಅದು ಪ್ರಕೃತಿನೇ. ಕ್ರಾಸಿ ಬರಲಿಲ್ಲ ಅಂದ್ರೆ ಕುರಿ ಅದು ಇದನ್ನೇ ಮಾಡಲ್ಲ, ಮುಟ್ಟಕ್ಕೆ ಹೋಗಲ್ಲ, ಗಲಾಟೆನೇ ಮಾಡಲ್ಲ. ಕ್ರಾಸಿ ಬಂದು ಸರ್ ಅದೆಲ್ಲ ಪ್ರಕೃತಿ ನಿಯಮ ಸರ್. ಒಂದು ಮನೆ ಬಾಗ್ಲಿಗೆ ಬರ್ತಾರೆ, ಚೆನ್ನಾಗಿ ಕುರಿ ಪ್ರೀತಿಗೆ ಕಾಣ್ತತೆ ಅಂದ್ರೆ ಮಟನ್ ಚೆನ್ನಾಗಿದ್ರಲ್ಲಿ ಅಂತಂದ್ರೆ ಇಲ್ಲಿಗೆ ಹುಡಿಕೊಂಬತ್ತಾರೆ. ಪಬ್ಲಿಕ್ ಆಗ್ಬಿಟ್ರೆ ಇಲ್ಲಿಗೆ ಹುಡಿಕೊಂಬತ್ತಾರೆ, ಎಲ್ಲೂ ಹೋಗ್ಬೇಕಾಗಿಲ್ಲ. ಈ ಬೇರೆ ಅಂತಂದ್ರೆ ತಗೊಂಡೋಗಿ ಮಾರೋದ್ರೆಲ್ಲ ಸಂತೆನೂ ಮಾರ್ಕೆಟ್ ಇರ್ಲವ್ರು ಆಗಲ್ಲ. ಎಲ್ಲರೂ ಇಲ್ಲಿಗೆ ಬಂದು ತಗೊಳಕ್ಕಾಗಲ್ಲ, ಸಂತೆಗಳು ಮಾರ್ಕೆಟ್ ಇರ್ಲೇಬೇಕಾಗುತ್ತೆ. ಫಾರಂ ಓಪನ್ ಮಾಡಿದಾಗ ನಮ್ಮ ಅಕ್ಕಪಕ್ಕ ಎಲ್ಲೂ ಫಾರಂ ಇತ್ತಿಲ್ಲ ರೀ. ಡಾಕ್ಟ್ರುಗಳೆಲ್ಲ ನನಗೆ ಗೊತ್ತಿಲ್ಲ, ಎಲ್ಲೂ ಫಾರಂ ಇಲ್ಲ ಅನ್ನೋರು. ಆಗ ಹಂಗಂಗೆ ಪರಿಚಯ ಆಯಿತು, ಹಂಗಂಗೆ ಪಬ್ಲಿಕ್ ಆಗಿ ಚೆನ್ನಾಗಿ ನಡೀತಾ ಇದೆ. ಚಿಕ್ಕದಾಗಿ ನೆಲದಲ್ಲೇ ಮಾಡ್ಕೊಳ್ಳಿ, ಆಮೇಲೆ ದೊಡ್ಡದಾಗಿ ಅಟ್ನೆ ಮಾಡೋದು, ಇನ್ನೊಂದು ಮಾಡೋದು ಮಾಡ್ಕೊಳ್ಳಿ. ಅಟ್ನೆ ಮಾಡೋದಾದ್ರು ಈ ಮರದ ರೀಪರು, ಸುರ್ಗಿ ರೀಪರು, ಅಡಿಕೆ ದಬ್ಬೆ ಇದೆ, ಅದರಲ್ಲೇ ಮಾಡಿ. ಮ್ಯಾಕ್ಸಿಮಮ್ ನೀವು ಅಟ್ನೆ ಮೇಲೆ ಮಾಡಬೇಕು, ಕೆಳಗಡೆ ಮಾಡೋಕ್ಕಾಗಲ್ಲ. 10 ಕುರಿ ಸಾಕೋದಾದ್ರು 24 ಗಂಟೆಯಲ್ಲಿ ನಿಲ್ಲೋದ್ರಿಂದ ಕೆಳಗಡೆ ಅಂತೂ ಮಾಡೋಕ್ಕೆ ಆಗಲ್ಲ. ಅಟ್ನೆ ಮೇಲೆ ಮಾಡಿ, ಒಳ್ಳೆ ಲಾಭದಾಯಕ ಇದೆ. ನಮ್ಮ ರೈತರು ಮಾಡಿ. ನೀವು ಏನು ಫುಡ್ ವೇರಿಯೇಷನ್ನು, ಇನ್ನೊಂದು ಮಳೆಗಾಲ ಅದರಲ್ಲಿ ಇಂಥದ್ರಲ್ಲಿ ಬರೋದ್ರಲ್ಲಿ ಎಲ್ಲ ನ್ಯಾಚುರಲ್ ನಿಮ್ಮ ರೈತರಿಗೆ ಗೊತ್ತಿರುತ್ತೆ. ಎಲ್ಲ ನಿರ್ವಹಣೆ ಮೇವಿನಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳಿ, ಯಾವುದೋ ರೋಗ ರುಜಿನ ಬರಲ್ಲ. ಅದರಲ್ಲೂ ಡಾರ್ಪರ್ ಕ್ರಾಸ್ಗಳು ಮಾಡಿ ರೋಗ ಯಾವ ಕಾರಣಲ್ಲೂ ಬರೋದೇ ಇಲ್ಲ. ನಾನು ಸುಮಾರು ವರ್ಷನ ಮಾಡ್ತಾ ಇದ್ದೀನಿ, ಡಾರ್ಪರ್ ಕ್ರಾಸಿಗೆ ಯಾವುದೋ ರೋಗ ಬರಲ್ಲ. ಅದರಿಂದ ಅದು ಚೆನ್ನಾಗಿರುತ್ತೆ. ಮಾಡ್ಕೊಂಡು ಹೋಗಿ ನಮ್ಮ ರೈತರಿಗೆ ಒಳ್ಳೇದಾಗಲಿ. ಧನ್ಯವಾದ. ಓಕೆನಾ ನಿಮ್ಮ? ಒಂದು ಸರಿ ಒಂದು ನಮಸ್ಕಾರ ಹೊಡೆದ್ಬಿಡಿ. ನಮಸ್ಕಾರ ನಮ್ಮ ರೈತ ಬಾಂಧವರಿಗೆ. ಒಳ್ಳೇದಾಗಲಿ, ನಮ್ಮ ರೈತರು ಮುಂದೆ ಬರಲಿ.